ಹೆಸರು ಹೇಮಾವತಿ ಅಂತ. ನಮ್ಮ ಪ್ರೊಡಕ್ಷನಲ್ಲಿ ಜನರಿಂದ ನಾನು ಮೇಲೆ ಬಂದೆ ಅಂತ ಪಿಕ್ಚರ್ ತೆಗಿತಾ ಇದ್ದೀವಿ. ನನ್ನ ಮಗನ ಹೆಸರು ಗಂಧರ್ವರಾಜ್ ಅಂತ ಈ ಪಿಕ್ಚರಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದಾನೆ. ನಮಸ್ಕಾರ ನಾಡಿನ ಜನತೆಗೆ, ನಾನು ನಿಮ್ಮ ಮನೆ ಮಗ ಶಂಕರ್ ಗಂಧರ್ವರಾಜ್ ಅಂತೇಳಿ ಮಾತಾಡ್ತಾ ಇದ್ದೀನಿ. ಇವತ್ತೇನು ಅಂಬೇಡ್ಕರ್ ಮುಂದೆ ನಿಂತ್ಕೊಂಡು ನಾವು ಶೂಟಿಂಗ್ ಮಾಡ್ತಾ ಇದೀವಿ. ಸಾಂಗ್ದು ಜನರಿಂದ ನಾನು ಮೇಲೆ ಬಂದೆ ಅನ್ನೋ ಫಿಲಮಲ್ಲಿ ಮೊದಲನೇ ಬಾರಿಗೆ ನಾಯಕ ನಟನಾಗಿ ನಟಿಸ್ತಾ ಇದ್ದೀನಿ. ಜನರಿಂದ ನಾನು ಮೇಲೆ ಬಂದೆ ಸಿನಿಮಾ ಆಲ್ರೆಡಿ 80% ಮುಗಿದಿದೆ. ಟಾಕಿಂಗ್ ಪೊಸಿಷನ್ ಆಗಲಿ, ಆಲ್ರೆಡಿ ತಾಯಿ ಸಾಂಗು ಇದೆ, ಅದು ಮುಗಿದಿದೆ. ಇವಾಗ ಸ್ಟಾರ್ಟಿಂಗ್ ಬರೋದು ಅಂತ ಏನಂದ್ರೆ ಜೈ ಭೀಮ್ ಸಾಂಗು, ಅದು ಇವತ್ತು ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಅಂತ ನಂತರ ಬಂದಿದೆ, ಅದು ಇವತ್ತು ನಡೀತಾ ಇದೆ. ಏನೆಲ್ಲ ಖುಷಿಯಾಗಿ ನಮ್ಮ ಎಲ್ಲರೂ ಜೈ ಭೀಮ್ ಅಭಿಮಾನಿಗಳಾಗ್ಲಿ, ನಮ್ಮ ಸಿನಿಮಾದ ತಂಡದವರಾಗ್ಲಿ ಎಲ್ಲರೂ ಬಂದು ನಮ್ಮ ಕೈ ಜೋಡಿಸಿ ನಮ್ಮನ್ನು ಖುಷಿ ಪಡಿಸ್ತಾ ಇದ್ದಾರೆ. ನಮ್ಗೆ ಅದೊಂದೇ ಹೆಮ್ಮೆ. ಎಲ್ಲ ನೋಡಿದ್ರೆ ಒಂಥರ ಖುಷಿ ಆಗ್ತಾ ಇದೆ. ನಮಸ್ಕಾರ ನಮ್ಮ ಕನ್ನಡ ಜನತೆಗೆ. ನಮ್ಮ ನವೀನ್ ಅವರು ಜನರಿಂದ ನಾನು ಮೇಲೆ ಬಂದೆ ಅಂತ ಚಿತ್ರದಲ್ಲಿ ನಾಯಕನ ಪಾತ್ರ, ಫ್ರೆಂಡ್ ಆಗಿ, ಆಟೋ ಡ್ರೈವರ್ ಆಗಿ ಮಾಡ್ತಿದ್ದೀನಿ. ತುಂಬ ಅದ್ಭುತವಾಗಿ ಪಾತ್ರ ಅದು. ಹೀರೋ ಏನು ಮಾಡ್ತಾ ಇದ್ದೀನಿ ಅಂತ ಅದಕ್ಕೆ ಹೆಲ್ಪಿಂಗು ನಾನು ಮಾಡ್ತಾಯಿದ್ದೀನಿ. ಒಳ್ಳೆ ಚೆನ್ನಾಗಿ ಬಂದಿದೆ. ನಮ್ಮ ಕನ್ನಡ ಜನತೆ ನೋಡಿ ನಮಗೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀವಿ. ಇವತ್ತು ನಂದಿನ ಲೇಔಟಲ್ಲಿ ಅಂಬೇಡ್ಕರ್ ಬಗ್ಗೆ ಒಂದು ಸಾಂಗ್ ನಡೀತಾ ಇದೆ. ನೀವು ಬಂದಿದ್ದೀರಾ, ನಮ್ಮ ಕನ್ನಡ ಜನತೆಗೂ ನೀವು ತೋರಿಸ್ರಿ ಅಂಬೇಡ್ಕರ್ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದು ಆ ಸಾಂಗಲ್ಲಿ ಪ್ರತಿಯೊಂದು ಒಂದೊಂದು ಸೆಂಟೆನ್ಸಲ್ಲೂ ಇದೆ. ನಮ್ಮ ಕರ್ನಾಟಕ ಜನತೆ ನೋಡ್ಬೋದು, ನಮ್ಮ ಇಡೀ ಜನತೆನೇ ನೋಡ್ಬೋದು. ಆ ಥರ ಸಾಂಗು ಇದುವರೆಗೂ ಯಾರು ಆ ಥರ ಸಾಂಗ್ ಮಾಡಿಲ್ಲ. ನಮ್ಮ ನವೀನ್ ಅವರು ಆ ಸಾಂಗ್ ಬರೆದು ನಿರ್ದೇಶನ ಮಾಡಿದ್ದಾರೆ. ನೀವೆಲ್ಲ ನೋಡಿ ನಮಗೆಲ್ಲ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತೀನಿ. ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ನಿರ್ದೇಶಕ ನವೀನ್ ಪಿ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಸಿನಿಮಾ ಜನರಿಂದ ನಾನು ಮೇಲೆ ಬಂದ ಸಿನಿಮಾದ ಅಂಬೇಡ್ಕರ್ ಹಾಡಿನ ಕುರಿತು ಇವತ್ತು ಚಿತ್ರೀಕರಣ ನಡೀತಾ ಇದೆ. ನಂದಿನಿ ಲೇಔಟ್ ಬಡಾವಣೆಯಲ್ಲಿರುವ ಅಂಬೇಡ್ಕರ್ ಪಾರ್ಕ್ ನಲ್ಲಿ ಈ ಚಿತ್ರ ಈ ಹಾಡಿನ ಅದ್ದೂರಿ ಚಿತ್ರೀಕರಣ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದನೂ ಮೊದಲನೇದಾಗಿ ಚೀನಾ ರಾಮಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಈ ಹಾಡಿನ ಚಿತ್ರೀಕರಣದ ಮೊದಲಿಗೆ ಮುಹೂರ್ತದ ಪ್ರಾರಂಭದಲ್ಲಿ ಜೊತೆಗಿದ್ರು. ಇವತ್ತು ಅದಾದ್ಮೇಲೆ ಮಹೇಶ್ ಅಣ್ಣವರು, ಅಂಬೇಡ್ಕರ್ ಮಹೇಶ್ ಅಣ್ಣವರು ಜೊತೆಗಿದ್ರು. ಆಮೇಲೆ ಜಗನ್ನಾಥ್ ಅಣ್ಣವರು ದಲಿತ ಸೇನೆಯ ಮುಖ್ಯಸ್ಥರು, ಅವರು ನಮ್ಮ ಜೊತೆಗಿದ್ರು. ಅದಾದ ನಂತರ ಗಣಸಿ ಸದಾನಂದ ಸ್ವಾಮಿ ನಿರ್ಮಾಪಕರು ಹಾಗೂ ಪತ್ರಕರ್ತರು ಅವರು ನಮ್ಮ ಜೊತೆಗೆ ಗೆಸ್ಟ್ ಆಗಿ ಅಭಿನಯಿಸಿದ್ರು. ಸರಿಗಮಪ ಖ್ಯಾತಿಯ ಹಸೀಕರಣ ಸರಿಗಮ ಖ್ಯಾತಿಯ ರೇವಣ್ ಸಿದ್ಧ ಅವರು ನಮ್ಮ ಜೊತೆ ಗಾಯಕರು, ಅವರು ನಮ್ಮ ಜೊತೆ ಅತಿಥಿ ಪಾತ್ರದಲ್ಲಿ ಬೆಳಗ್ಗೆ ನಮ್ಮ ಜೊತೆ ಕುಣಿತಾ ಇದ್ದಾರೆ. ಇವರೆಲ್ಲರೂ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರ ಹಾಡಿನ ಕುರಿತಾಗಿ ಒಂದೆಲ್ಲರೂ ಅತಿಥಿ ಪಾತ್ರ ಮಾಡ್ತಿರೋದು ನಮ್ಮೆಲ್ರಿಗೂ ಹೆಮ್ಮೆ ವಿಷಯ, ಗೌರವತರ ವಿಷಯ. ಆಮೇಲೆ ಅಂಬೇಡ್ಕರ್ ಅನ್ನೋರು ಎಲ್ರನ್ನು ಸಮನಾಗಿ ನೋಡಿದಂಥವ್ರು. ಇವರು ಒಂದು ಜಾತಿ, ಒಂದು ಧರ್ಮಕ್ಕೆ ಮೀಸಲಾದವರಲ್ಲ, ಎಲ್ರಿಗೂ ಬೇಕಾದಂತಹ ಇವ್ರ ಮೇಲೆ ಕುರಿತು ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ರು ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನ್ಯಾಯನೀತಿ ಧರ್ಮ ಅಂಬರೀಶ್ ಸೇನೆ ಸಮಿತಿಯಿಂದ ಅಧ್ಯಕ್ಷರಾಗಿರುವಂತಹ ರಮೇಶ್ ಗೌಡ್ರು ಬಂದಿದ್ರು, ಆಮೇಲೆ ಸಿದ್ದೇಗೌಡರು ಬಂದಿದ್ರು. ಇಡೀ ತಂಡ ನಮ್ಮ ಜೊತೆ ನಿಂತಿತ್ತು. ಎಲ್ಲರ ಅಭಿಮಾನಿಗಳು ಸಹ ನಮ್ಮ ಈ ಹಾಡಿನಲ್ಲಿ ಬಂದು ನೃತ್ಯ ಮಾಡ್ತಿದ್ದಾರೆ, ಅತಿಥಿ ಪಾತ್ರಗಳಾಗಿ ಮಾಡ್ತಿದ್ದಾರೆ. ಪ್ರತಿಯೊಬ್ರು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಬಂದು ಜೈ ಭೀಮ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಂಗೆ ಬಹಳ ಖುಷಿ ಇದೆ. ಆಮೇಲೆ ಈ ಹಾಡು ನಿಮ್ಮನ್ನೆಲ್ಲರನ್ನು ಥಿಯೇಟರ್ ಕರ್ಕೊಂಡ್ಬರುವಂತಹ ಹಾಡಾಗಿದೆ. ಎಲ್ರಿಗೂ ಇನ್ವಿಟೇಷನ್ ಆಗಿದೆ, ಎಲ್ರಿಗೂ ಇಷ್ಟಪಡುವಂತಹ ಹಾಡಾಗಿದೆ. ಎಲ್ಲರೂ ಕೇಳಿ, ಎಲ್ಲರೂ ಮೆರೆಸಬೇಕಾಗಿದೆ. ಈ ಹಾಡನ್ನ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ.